ಹಲೋ ಸ್ನೇಹಿತರೆ, ಈಕೆ ಪುಷ್ಪವತಿ ಅಂತ. ಇವಳ ಬಯಕೆ ನೋಡಿ ಖಂಡಿತ ಶಾಕ್ ಆಗ್ತೀರಾ. ವಯ 48 ನಡೀತಾ ಇದೆ. ಯಜಮಾನರು ಮರಣ ಹೊಂದಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಂಡು ಒಟ್ಟು 12 ವರ್ಷ ಆಗಿದೆ ಎಂದು ಖುದ್ದಾಗಿ ಪುಷ್ಪವತಿ ಅವರೇ ಮಾಹಿತಿ ತಿಳಿಸಿದ್ದಾರೆ. ಇವಾಗ ತಡೆಯೋಕೆ ಆಗುತ್ತಿಲ್ಲ, ಅದಕ್ಕೆ ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡಿ ಒಬ್ಬರನ್ನ ಸಂಪರ್ಕಿಸುತ್ತೇನೆ ಎಂದು ಖುದ್ದಾಗಿ ಪುಷ್ಪವತಿ ಅವರೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ. ಪ್ರತಿಯೊಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇವರು ಫೆಬ್ರವರಿ 17, 2025ರಲ್ಲಿ ಲಾಂಚ್ ಆಗಿರತಕ್ಕಂಥ ಆಡಿ RS Q8 ಒಂದು ಕಾರ್ ಪರ್ಚೇಸ್ ಮಾಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ನನ್ನ ತಾಪ ಕಡಿಮೆ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಂಡು 12 ವರ್ಷ ಆಗಿದೆ. ತೂತಲ್ಲಿ ತಾಪ ಹೆಚ್ಚಾಗಿದೆ. ತೂತು ತಂಪಾಗಿ ಮಾಡುವ ವ್ಯಕ್ತಿ ಬೇಕು. 1 ಲಕ್ಷದವರೆಗೆ ಹಣ ಕೊಡ್ತೀನಿ. ತಮಾಷೆಗೆ ಅಂತ ಯಾರು ಕಮೆಂಟ್ ಮಾಡಬೇಡಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಆ್ಯಂಡ್ ಚೀಪುವುದಕ್ಕೂ ರೆಡಿ ಇದ್ದೀನಿ ಎಂದು ಖುದ್ದಾಗಿ ಪುಷ್ಪವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಬಳಿ ಬರುವುದಾದರೆ ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಹಾಗೂ ಒಂದು ವೇಳೆ ನಿಮ್ಮ ಮೂಲಂಗಿ ಬೆಳ್ಳಗೆ ಇದ್ದರೆ ಮೂಲಂಗಿ ಕೆಂಪು ತುಟಿಗಳಿಂದ ಚೀಪೋದಕ್ಕೂ ಕೂಡ ರೆಡಿ ಇದ್ದೀನಿ ಎಂದು ಖುದ್ದಾಗಿ ಪುಷ್ಪವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಇದು ಇವಳ ಹತ್ತಿರ ಇರ್ತಕ್ಕಂಥ ಆಡಿ RS Q8 ಒಂದು ಕಾರ್ ಆಗಿರುತ್ತೆ. ಫೆಬ್ರವರಿ 17, 2025ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಕಾರಲ್ಲಿ 4.0 ಲೀಟರ್ಸ್ ಟ್ವಿನ್ ಟರ್ಬೋ V8 ಒಂದು ಇಂಜಿನ್ ಇರುತ್ತೆ. ಈ ಒಂದು ಇಂಜಿನ್ 599 ಹಾರ್ಸ್ ಪವರ್ ಮತ್ತು 590 LB ವರೆಗೆ ಪವರ್ ಪ್ರೊಡ್ಯೂಸ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕಾರ್ ಲಾರ್ಜ್ ಆಲಿ ವೀಲ್ ಹೊಂದಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಅದೇ ರೀತಿ ಈ ಒಂದು ಕಾರ್ನ ಫ್ರಂಟ್ ಸೈಡ್ ಗ್ರಿಲ್ ಅಲ್ಲಿ RS ಸ್ಟೈಲ್ ಸಿಗ್ನೇಚರ್ ಕೂಡ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ನೇಹಿತರೆ ಅಗ್ರೆಸಿವ್ ಆಗಿ ಒಂದು ಕಾಣಿಸುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಕಾರಲ್ಲಿ ಅಡಾಪ್ಟಿವ್ ಏರ್ ಸಸ್ಪೆನ್ಸ್ ಇರುತ್ತೆ. ಅದರ ಜೊತೆಗೆ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಕೂಡ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಸಮಸ್ಯೆ ಬಂದ್ಬಿಟ್ಟು ಯಜಮಾನರು ಮರಣ ಹೊಂದಿದ್ದಾರೆ. ಈಕೆ ಮಾಡಿಸಿಕೊಂಡು ಒಟ್ಟು 12 ವರ್ಷ ಆಗಿದೆ. ಅದಕ್ಕೆ ಸ್ನೇಹಿತರೆ ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡಿ ಅದರಲ್ಲಿ ಒಬ್ಬರನ್ನ ಸಂಪರ್ಕಿಸುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ.